ಹಲೋ ಫ್ರೆಂಡ್ಸ್, ಇವತ್ತು ಥಾಮಸ್ ಆಲ್ವಾ ಎಡಿಸನ್ ಅನ್ನೋ ಒಂದು ಪೋಯಮ್ನ ನೋಡ್ಕೊಂಡು ಬರೋಣ. ನೋಡಿ, ಥಾಮಸ್ ಆಲ್ವಾ ಎಡಿಸನ್ ಒಬ್ಬ ಸಂಶೋಧಕ. ಅವರು ತುಂಬಾ ಸಂಶೋಧನೆ ಮಾಡಿದ್ದಾರೆ. ಅಂದ್ರೆ ಈಗ ಲೈಟ್ ಬಲ್ಬ್ನ ಕಂಡು ಹಿಡಿದಿರೋದು, ಆಮೇಲೆ ಬ್ಯಾಟ್ರಿನ ಸ್ಟೋರೇಜ್ ಬ್ಯಾಟ್ರಿ ಇರುತ್ತಲ್ಲ, ಹಾಗೆಯೇ ತುಂಬಾ ಇನ್ವೆನ್ಷನ್ಸ್ನ ಅವ್ರು ಮಾಡಿದ್ದಾರೆ. ಸೊ ಇವತ್ತು ವಿವಿನ್ ಗಾಲೆಟ್ ಅವರು ಬರೆದಿರುವಂತಹ ಈ ಥಾಮಸ್ ಆಲ್ವಾ ಎಡಿಸನ್ ಒಂದು ಚಿಕ್ಕ ಪೋಯಮ್ನ ನೋಡ್ಕೊಂಡು ಬರೋಣ. ಥಾಮಸ್ ಆಲ್ವಾ ಎಡಿಸನ್, a most unusual boy, never really bothered much with any childish toy. ನೋಡಿ, ಥಾಮಸ್ ಆಲ್ವಾ ಎಡಿಸನ್ a most unusual boy. ಅವರು ಅನ್ಯೂಶುವಲ್ ಅಂತ ಹೇಳಿದ್ರೆ ಅಸಾಧಾರಣ ಅಥವಾ ಅಸಾಮಾನ್ಯ ಹುಡುಗ ಅಂತ. ನಾರ್ಮಲ್ ಆಗಿ ಯಾರು ಹುಡುಗ ಮಕ್ಕಳು ಇರ್ತಾರಲ್ಲ, ಆ ರೀತಿಯಾಗಿ ಇರಲಿಲ್ಲ ಅವರು ಚಿಕ್ಕವ್ರು ಇರ್ಬೇಕಾದ್ರೆ. ಸೊ ಹಾಗಾಗಿ ಅವ್ರನ್ನ ಅನ್ಯೂಶುವಲ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನೆವರ್ ರಿಯಲಿ ಬಾದರ್ಡ್ ಮಚ್ ವಿತ್ ಎನಿ ಚೈಲ್ಡಿಶ್ ಟಾಯ್. ಸೊ ಅವರು ಈ ಚಿಕ್ಕ ಪುಟ್ಟ ಒಂದು ಆಟಿಕೆಗಳಿಗೋಸ್ಕರ ಅವರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಲಿಲ್ಲ ಚಿಕ್ಕವರಿರ್ಬೇಕಾದ್ರೆ. ಈ ಎನಿ ಚೈಲ್ಡಿಶ್ ಟಾಯ್, ಚಿಕ್ಕ ಮಕ್ಕಳು ಸಹಜವಾಗಿ ಆಟಿಕೆಗಳ ಜೊತೆ ಆಡೋದಕ್ಕೆ ಇಷ್ಟಪಡ್ತಾರೆ, ಟಾಯ್ಸ್ ಜೊತೆ ಆಡೋದಕ್ಕೆ ಇಷ್ಟಪಡ್ತಾರಲ್ಲ. ಸೊ ಆ ರೀತಿಯಾಗಿ ಥಾಮಸ್ ಆಲ್ವಾ ಎಡಿಸನ್ ಆ ರೀತಿಯಾಗಿ ಇರಲಿಲ್ಲ ಅಲ್ವಾ. ಸೊ ಇಲ್ಲಿ ಕವಿ ಹಾಗೆ ಹೇಳ್ತಾರೆ, ಈಗ ಅವರು ಆ ಒಂದು ಆಟಿಕೆಗಳ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ಆಸ್ ಅ ಬಾಯ್. His teacher thought he couldn't learn and sent him home from school. But Tommy's mother knew for sure he wasn't any fool. ನೋಡಿ, his teacher thought he couldn't learn. ಅವನ ಒಂದು ಶಾಲೆಯವನಿಗೆ ಹೋದಾಗ ಥಾಮಸ್ ಆಲ್ವಾ ಎಡಿಸನ್ ತುಂಬಾ ದಿನ ಅವರು ಶಾಲೆಗೆ ಹೋಗಿರಲಿಲ್ಲ. ಅವರು ಯಾವಾಗಲೂ ಕೂಡ ಅವರ ತಾಯಿನೇ ಅವರಿಗೆ ಟೀಚ್ ಮಾಡಿರೋದು ಮನೇಲಿ. ಸೊ ಅವ್ರಿಗೆ ಇಲ್ಲಿ ಕವಿ ಏನಂತ ಹೇಳ್ತಾರೆ, ಅದನ್ನೇ ಅವರ ಒಂದು ಟೀಚರ್ಸ್ ಏನಿದ್ರು ಅವ್ರಿಗೆ ಏನ್ ಅನಿಸ್ತು ಅಂದ್ರೆ, ಈ ಹುಡುಗ ಚೆನ್ನಾಗಿ ಕಲಿಯಲ್ಲ, ಕುಡಂಟ್ ಲರ್ನ್, ಚೆನ್ನಾಗಿ ಅವನಿಗೆ ಕಲಿಯೋದಕ್ಕೆ ಆಗೋದಿಲ್ಲ ಅಂತ. ಸೊ ಅಂಡ್ ಸೆಂಟ್ ಹಿಮ್ ಹೋಮ್ ಫ್ರಮ್ ಸ್ಕೂಲ್. ಹಾಗಾಗಿ ಅವನನ್ನ ಶಾಲೆಯಿಂದ ಕಳಿಸ್ಬಿಟ್ರು ಮನೆಗೆ. ಸೊ ಅವನು ಚೆನ್ನಾಗಿ ಓದಲ್ಲ, ಬರೆಯಲ್ಲ, ಕಲಿಯಲ್ಲ ಅಂತ ಅವನ್ನ ಮನೆಗೆ ವಾಪಸ್ ಕಳಿಸಿದ್ರು. ಬಟ್ ಟಾಮಿಸ್ ಮದರ್, ಇಲ್ಲಿ ಟಾಮಿ ಅಂತ ಹೇಳಿದ್ರೆ ಥಾಮಸ್ ಅವ್ರನ್ನ ಟಾಮಿ ಅಂತ ಕವಿಗಳು ಹೇಳ್ತಾ ಇದ್ದಾರೆ. ಟಾಮಿಸ್ ಮದರ್ ನ್ಯೂ ಫಾರ್ ಶ್ಯೂರ್. ಆದರೆ ಥಾಮಸ್ ಆಲ್ವಾ ಎಡಿಸನ್ ಅವರ ತಾಯಿಗೆ ಚೆನ್ನಾಗಿ ಗೊತ್ತಿತ್ತು, ಹಿ ವಾಸಂಟ್ ಎನಿ ಫುಲ್, ತನ್ನ ಮಗ ಒಬ್ಬ ಮೂರ್ಖ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಶಾಲೆಯವರವನ್ನ ಹೊರಗಡೆ ಹಾಕಿರ್ಬಹುದು, ಆದ್ರೆ ನನ್ನ ಮಗ ಮೂರ್ಖ ಅಲ್ಲ ಅನ್ನೋದು ಆ ತಾಯಿಗೆ ಗೊತ್ತಿತ್ತು. ಹಾಗಾಗಿ ಅವರು ಥಾಮಸ್ ಆಲ್ವಾ ಎಡಿಸನ್ ಅವರ ತಾಯಿ ಒಬ್ಬ ಟೀಚರ್ ಆಗಿದ್ರು. ಹಾಗಾಗಿ ಅವರು ಮಗನಿಗೆ ತಾವೇ ಸ್ವತಃನೇ ಮನೇಲಿ ಓದೋದಕ್ಕೆ ಬರೆಯೋದಕ್ಕೆ ಹೇಳ್ಕೊಡ್ತಾರೆ. ಹಿ ವರ್ಕ್ಡ್ ಆಸ್ ನ್ಯೂಸ್ ಬಾಯ್ ಆನ್ ಅ ಟ್ರೈನ್. ಹಿ ಲರ್ನ್ಡ್ ಟು ಟೆಲಿಗ್ರಾಫ್. The way he concentrated made some people laugh. ನೋಡಿ, he worked as newsboy on a train. ನೋಡಿ, ಇಲ್ಲಿ ಕವಿಗಳೇನು ಹೇಳ್ತಾರಂದ್ರೆ, ಅವ್ರು ಚಿಕ್ಕವರಿರ್ಬೇಕಾದ್ರೆ ಟ್ರೈನ್ ಅಲ್ಲಿ ನ್ಯೂಸ್ ಪೇಪರ್ನ ಮಾರಾಟ ಮಾಡ್ತಾ ಇದ್ರು. ಹಿ ಲರ್ನ್ ಟು ಟೆಲಿಗ್ರಾಫ್. ಅವರು ಒಂದು ಜೀವನದಲ್ಲಿ ಅವರಿಗೆ ಒಂದು ಟೈಮ್ ಅಲ್ಲಿ ಟೆಲಿಗ್ರಾಫ್ ನ ಕಲಿಯೋ ಒಂದು ಅವಕಾಶ ಕೂಡ ಸಿಕ್ಕತ್ತೆ. ಸೊ ಅದನ್ನ ಅವರು ಟೆಲಿಗ್ರಾಫ್ ಆಪರೇಟ್ ಆಗಿ ಕೂಡ ಅವರು ಕೆಲಸ ಮಾಡ್ತಾರೆ. ಆಯ್ತಾ. ದ ವೇ ಹಿ ಕಾನ್ಸಂಟ್ರೇಟೆಡ್ ಮೇಡ್ ಸಮ್ ಪೀಪಲ್ ಲಾಫ್. ಸೊ ಅವರಿಗೆ ಆ ಒಂದು ಆವಿಷ್ಕಾರದ ಮೇಲೆ ಬಹಳಷ್ಟು ಒಂಥರ ಏನು ಇಂಟ್ರೆಸ್ಟ್ ಇತ್ತು ಅವರಿಗೆ. ಆ ಇಂಟ್ರೆಸ್ಟ್ ಯಾವ ರೀತಿ ಇತ್ತು ಅಂದ್ರೆ, ಅವರಿಗೆ ಎಲ್ಲೇ ಅವ್ರ ಮನೇಲೇ ಇರಲಿ ಅಥವಾ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಾ ಇರಲಿ, ಅಲ್ಲಿ ಅವ್ರು ಏನಾದ್ರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು, ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇದ್ರು. ಸೊ ಅದನ್ನ ನೋಡ್ಬಿಟ್ಟು ಜನ ನಗ್ತಾರೆ. ಮೇಡ್ ಸಿಮ್ ಪೀಪಲ್ ಲಾಫ್. ಅವ್ರನ್ನ ನೋಡ್ಬಿಟ್ಟು ಅವರು ಜನ ನಗ್ತಾರೆ. ಥಾಮಸ್ ಆಲ್ವಾ ಎಡಿಸನ್ ಹ್ಯಾಡ್ ಇನ್ವೆನ್ಷನ್ಸ್ ಬೈ ದ ಸ್ಕೋರ್. In his laboratory, he kept inventing more. ನೋಡಿ, ಇಲ್ಲಿ ಥಾಮಸ್ ಆಲ್ವಾ ಎಡಿಸನ್ ಹ್ಯಾಡ್ ಇನ್ವೆನ್ಷನ್ಸ್ ಬೈ ದ ಸ್ಕೋರ್. ನೋಡಿ, ಇಲ್ಲಿ ಕವಿಗಳು ಏನು ಹೇಳ್ತಾರೆ ಅಂದ್ರೆ, ಥಾಮಸ್ ಆಲ್ವಾ ಎಡಿಸನ್ ಅವರು ಇನ್ವೆನ್ಷನ್ಸ್ ಮಾಡ್ತಾ ಹೋದ್ರು. ಅಂದ್ರೆ ಆ ಸ್ಕೋರ್ ಏನಿದೆ, ನಂಬರ್ಸ್ ಏನಿದೆ, ಅದನ್ನ ಅವರು ಇನ್ಕ್ರೀಸ್ ಮಾಡ್ತಾನೆ ಹೋದ್ರು. ಅಂದ್ರೆ ಅವ್ರು ತುಂಬಾ ಇನ್ವೆನ್ಷನ್ಸ್ ಅವ್ರ ಹೆಸರಲ್ಲಿ ಇತ್ತು. ಇನ್ ಹಿಸ್ ಲ್ಯಾಬೊರೇಟರಿ ಹಿ ಕೆಪ್ಟ್ ಇನ್ವೆಂಟಿಂಗ್ ಮೋರ್. ಹಾಗಿದ್ರು ಕೂಡ ಅವ್ರು ತುಂಬಾ ಇನ್ವೆಂಟ್ ಮಾಡಿದ್ರು ಕೂಡ ಮತ್ತು ಇನ್ವೆಂಟ್ ಮಾಡಬೇಕು, ಇನ್ನೂ ಆವಿಷ್ಕಾರವನ್ನು ಮಾಡಬೇಕು ಅನ್ನೋ ಒಂದು ಏನು ಕ್ಯೂರಿಯಾಸಿಟಿ ಇತ್ತು, ಇಂಟ್ರೆಸ್ಟ್ ಇತ್ತು. ಸೊ ಅದು ಅವ್ರನ್ನ ಯಾವತ್ತೂ ಕೆಲಸ ಮಾಡೋ ತರನೇ ಮಾಡ್ತು. ಸೊ ಲ್ಯಾಬೊರೇಟರಿ ಅಂದ್ರೆ ಪ್ರಯೋಗಶಾಲೆ ಅಲ್ವಾ. ಸೊ ಅವರ ಒಂದು ಲ್ಯಾಬೊರೇಟರಿಲಿ ಅವರು ಕೆಲಸ ಮಾಡ್ತಿದ್ರು, ಮತ್ತು ಹೆಚ್ಚು ಆವಿಷ್ಕಾರನ ಮಾಡಬೇಕು ಅಂತ ಅವರು ಒಂದು ಜರ್ನಿನ ಕಂಟಿನ್ಯೂ ಮಾಡ್ತಾನೆ ಇದ್ರು. ದ ಫೋನೋಗ್ರಾಫ್, electric light with fuses sockets too, a super storage battery and movies were a few. ಹಿಂದಿನ ಸ್ಟಾನ್ಸಾದಲ್ಲಿ ಹೇಳಿದ ಹಾಗೇನೆ
ಅವರ ಒಂದು ಆಸಕ್ತಿ ಅಂದ್ರೆ ಇನ್ನೂ ಜಾಸ್ತಿ ಇನ್ವೆಂಟ್ ಮಾಡಬೇಕು ಅನ್ನೋ ಒಂದು ಏನು ಆಸಕ್ತಿ ಇತ್ತು ಅದು ತುಂಬಾ ಆವಿಷ್ಕಾರಗಳನ್ನ ಮಾಡೋ ತರ ಮಾಡ್ತು. ಅಂದ್ರೆ ಈಗ ನೋಡಿ, ಫೋನೋಗ್ರಾಫ್ ಇರ್ಬೋದು, ಎಲೆಕ್ಟ್ರಿಕ್ ಲೈಟ್ ಇರ್ಬೋದು, ಸ್ಟೋರೇಜ್ ಬ್ಯಾಟರಿ ಆಗಿರ್ಬೋದು, ಫ್ಯೂಸಸ್, ಸಾಕೆಟ್ಸ್, ಹೀಗೆ ತುಂಬಾ ಅಂದ್ರೆ ತುಂಬಾನೇ ಅವರು ಆವಿಷ್ಕಾರವನ್ನ ಸಂಶೋಧನೆನ ಮಾಡ್ಕೊಂಡು ಹೋಗ್ತಾರೆ. ಇಫ್ ನಾಟ್ ಫಾರ್ ಮಿಸ್ಟರ್ ಎಡಿಸನ್, ಹೌ ಡಲ್ ಅವರ್ ಲೈವ್ಸ್ ವುಡ್ ಬಿ. ವಿ ಮೈಟ್ ನಾಟ್ ಹ್ಯಾವ್ ದ ರೇಡಿಯೋ, ದ ಎಕ್ಸ್ರೇ ಆರ್ ಟಿವಿ. ನೋಡಿ, ಒಂದು ಪಕ್ಷ ಈಗ ಥಾಮಸ್ ಎಡಿಸನ್ ಅವರು ಏನಾದ್ರು ಈ ಆವಿಷ್ಕಾರವನ್ನ ಮಾಡಲಿಲ್ಲ, ಈ ಇನ್ವೆನ್ಷನ್ಸ್ ನ ಮಾಡಲಿಲ್ಲ ಅಂದಿದ್ರೆ ನಮ್ ಲೈಫ್ ಎಷ್ಟು ಬೋರಿಂಗ್ ಆಗಿರ್ತಿತ್ತು ಅಲ್ವಾ. ನಮ್ಗೆ ರೇಡಿಯೋ ಕೇಳೋದಾಗ್ಲಿ ಅಥವಾ ಟಿವಿ ನೋಡೋದಾಗ್ಲಿ, ಇವಾಗ ಡಯಾಗ್ನೋಸಿಸ್ಗೆ ಎಕ್ಸ್ರೇ ಯೂಸ್ ಮಾಡ್ತೀವಿ, ಅದೆಲ್ಲ ಕೂಡ ಬಹಳ ಕಷ್ಟ ಆಗ್ತಾ ಇತ್ತು. ಸೊ ಅವರ ಒಂದು ಏನು ಆಸಕ್ತಿ, ಸೈನ್ಸ್ ಮೇಲಿರೋ ಆಸಕ್ತಿ, ಟೆಕ್ನಾಲಜಿ ಮೇಲಿರೋ ಆಸಕ್ತಿಯಿಂದ ಇವತ್ತು ನಾವು ನಮಗೆ ಎಷ್ಟೊಂದು ಹೆಲ್ಪ್ ಆಗಿದೆ. ಸೊ ಅವ್ರ ಈ ರೀತಿಯಾಗಿ ಇನ್ವೆನ್ಷನ್ಸ್ ಮಾಡಿದ್ರೆ ನಮ್ಮ ಲೈಫ್ ಎಷ್ಟು ಡಲ್ ಆಗಿರ್ತಿತ್ತು ಅಲ್ವಾ ಅಂತ ಇಲ್ಲಿ ಕವಿಗಳು ಹೇಳ್ತಾರೆ ಅವ್ರ ಬಗ್ಗೆ. ಇವಾಗ ಸಮರಿನ ನೋಡೋಣ. ನೋಡಿ, ಥಾಮಸ್ ಅಲ್ವಾ ಎಡಿಸನ್ poem was written by Vivian Collett. Here the poet says that Thomas Alva Edison was an unusual boy who was not interested in any toys. The first stanzadalli ಅವನಿಗೆ he was an unusual boy, ಯಾವುದೇ ಒಂದು ಟಾಯ್ಸ್ ಅಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಅವರು ಹೇಳ್ತಾರೆ. ಸೆಕೆಂಡ್ ಸ್ಟಾನ್ಸಾದಲ್ಲಿ his teacher thought he was incapable of learning anything, so they sent him home. ನೋಡಿ, ಥಾಮಸ್ ಅಲ್ವಾ ಎಡಿಸನ್ಗೆ ಏನು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಕಲಿಯೋದಕ್ಕೆ ಬರೋದಿಲ್ಲ ಅಂತ ಅವನ ಟೀಚರ್ಸ್ ಅವನ್ನ ಮನೆ ಕಳಿಸ್ತಾರೆ. ಬಟ್ ಹಿಸ್ ಮದರ್ ನ್ಯೂ ದ್ಯಾಟ್ ಹಿ ವಾಸ್ ನಾಟ್ ಅ ಫೂಲ್ ಅಂಡ್ ಆಲ್ವೇಸ್ ಎನ್ಕರೇಜ್ಡ್ ಹಿಮ್ ಅಂಡ್ ಟಾಟ್ ಹಿಮ್ ಎಟ್ ಹೋಮ್. ನೋಡಿ, ಅವರ ತಾಯಿಗೆ ತನ್ನ ಮಗನ ಮೇಲೆ ನಂಬಿಕೆ ಇತ್ತು. ನನ್ನ ಮಗ ಒಬ್ಬ ಫೂಲ್ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಅವನಿಗೆ ಕಲಿಯೋದಕ್ಕೆ ಬರುತ್ತೆ, ಅವನು ಕಲಿತಾನೆ ಅಂತ. ಸೊ ಹಾಗಾಗಿ ಅವರು ಎನ್ಕರೇಜ್ ಮಾಡ್ತಾರೆ, ಅವನಿಗೆ ಮನೇಲಿ ಟೀಚ್ ಮಾಡ್ತಾರೆ. He worked as a newsboy on a train and also learned to send the telegraph messages. ನೋಡಿ, ನ್ಯೂಸ್ ಬಾಯ್ ಆಗಿ ವರ್ಕ್ ಮಾಡ್ತಾರೆ ಹಾಗೂ ಟೆಲಿಗ್ರಾಫ್ ಮೆಸೇಜಸ್ ನ ಕಳಿಸೋದು ಹೇಗೆ ಅನ್ನೋದನ್ನು ಕೂಡ ಅವರು ಕಲಿತಾರೆ. His focus towards inventing something was so much that sometimes people thought he was a fool and laughed at him by seeing his work. ಸೊ ಏನಾದ್ರು ಇನ್ವೆಂಟ್ ಮಾಡಲೇಬೇಕು ಅನ್ನೋ ಅವರ ಒಂದು ಫೋಕಸ್ ಏನಿತ್ತು, ಕಾನ್ಸಂಟ್ರೇಷನ್ ಅವ್ರಿಗೆ ಎಷ್ಟಿತ್ತು ಅಂದ್ರೆ ಕೆಲವು ಸಲ ಜನ ಅವ್ರನ್ನ ನೋಡ್ಬಿಟ್ಟು ಓಕೆ ಈ ಹುಡುಗ ಏನೋ ಮೂರ್ಖ ಇರಬೇಕು ಅಂತ ಅವರು ನಗ್ತಾ ಇದ್ರು. ಅವರ ಒಂದು ಮಾಡ್ತಾ ಇದ್ದ ಒಂದು ಕೆಲಸನ ನೋಡ್ಬಿಟ್ಟು ಜನ ನಗ್ತಾ ಇದ್ರು. He went on to make score of inventions such as phonograph, electric light, including fuses and sockets, storage battery and movies to name a few. And still he kept inventing for more. ನೋಡಿ, ಜನ ಏನೇ ಅಂದ್ರು, ಯಾರು ಏನೇ ಹೇಳಿದ್ರು ಕೂಡ ಅವರ ಇಂಟ್ರೆಸ್ಟ್ ಬದಲಾಗ್ಲಿಲ್ಲ. ಸೊ ಅವರು ಏನು ಎಡಿಷನ್ಸ್ ಏನಿರುತ್ತೆ ಅದರ ಸ್ಕೋರ್ ಮಾಡ್ತಾನೆ ಹೋದ್ರು, ಅವ್ರು ಇನ್ವೆಂಟ್ ಮಾಡ್ತಾನೆ ಹೋದ್ರು. ಏನೇನೋ ಫೋನೋಗ್ರಾಫ್ ಕಂಡು ಹಿಡಿದ್ರು, ಧ್ವನಿಯಂತ್ರಕನ, ಎಲೆಕ್ಟ್ರಿಕ್ ಲೈಟ್ ಬಲ್ಬ್ ನ ಕಂಡು ಹಿಡಿದ್ರು, ಇನ್ಕ್ಲೂಡಿಂಗ್ ಫ್ಯೂಸಸ್ ಅಂಡ್ ಸಾಕೆಟ್ಸ್, ಸ್ಟೋರೇಜ್ ಬ್ಯಾಟ್ರಿ, ಮೂವೀಸ್ ಪ್ರೊಜೆಕ್ಟರ್ ಅಂತ ಬರುತ್ತೆ, ಅದನ್ನು ಕೂಡ ಅವರು ಇನ್ವೆಂಟ್ ಮಾಡ್ತಾರೆ. ಅಷ್ಟು ಮಾಡಿದ್ರು ಕೂಡ ಅವರು ಸ್ಟಾಪ್ ಮಾಡಲ್ಲ, ಅವ್ರ ಲ್ಯಾಬ್ರೋಟರಿ ಮತ್ತು ವರ್ಕ್ ಮಾಡ್ತಾನೆ ಇರ್ತಾರೆ. ಈ ಕ್ಯಾಪ್ಟ್ ಇನ್ವೆಂಟಿಂಗ್ ಫಾರ್ ಮೋರ್, ಮತ್ತು ಜಾಸ್ತಿ ಇನ್ವೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ದ ಪೋಯಿಟ್ ಸೇಸ್ ದಟ್ ವಿಥೌಟ್ ಎಡಿಸನ್ಸ್ ಇನ್ವೆನ್ಷನ್ಸ್ ಅವರ್ ಲೈಫ್ ವುಡ್ ಬಿ ಡಲ್ ಆಸ್ ವಿ ವುಡ್ ಹ್ಯಾವ್ ನಾಟ್ ಹ್ಯಾಡ್ ದ ರೇಡಿಯೋ, ಎಕ್ಸ್ರೇ ಆರ್ ಟಿವಿ. ನೋಡಿ, ಅವರ ಒಂದು ಇನ್ವೆನ್ಷನ್ಸ್ ಇರ್ಲಿಲ್ಲ ಅಂದ್ರೆ ನಮ್ಮ ಲೈಫ್ ಎಷ್ಟು ಡಲ್ ಆಗಿರ್ತಿತ್ತು ಅಲ್ವಾ. ಡಲ್ ಆಗಿರ್ತಿತ್ತು, ಯಾಕಂದ್ರೆ ನಮ್ಗೆ ಟಿವಿ, ರೇಡಿಯೋ, ಎಕ್ಸ್ರೇ ಇದೆಲ್ಲ ಯಾವುದು ಕೂಡ ಇರ್ತಾ ಇರ್ಲಿಲ್ಲ. ಸೊ ಈ ರೀತಿಯಾಗಿ ಅವರು ಥಾಮಸ್ ಅಲ್ವಾ ಎಡಿಸನ್ ಅವರ ಒಂದು ಜೀವನದ ಬಗ್ಗೆ ಹೇಳ್ತಾರೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ಥಾಮಸ್ ಅಲ್ವಾ ಎಡಿಸನ್ ಪೋಯಂ ಮುಗಿಯುತ್ತೆ. ಇಲ್ಲಿ ಕೆಲವುದು ಶಬ್ದಗಳಿಗೆ ಅರ್ಥವನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಪೋಯಂ ಓದೋದಕ್ಕೆ ಈಸಿ ಆಗತ್ತೆ. ಧನ್ಯವಾದಗಳು.